ವೀಕ್ಷಕರೇ, ನಿಮಗೆ ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳಿದೆ ನಮ್ಮ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮ ಇನ್ಮುಂದೆ ನಿಮ್ಮ ಮುಂದೆ ಒಂದು ಹೊಸತನದಿಂದ ಬರಲಿದೆ ಅಂತ. ಈ ವಿಭಾಗ ಏನ್ ಗೊತ್ತಾ? ಪತ್ರವನ್ನ ಓದೋ ವಿಭಾಗ. ಇನ್ಮುಂದೆ ನಿಮ್ಗೆ ಯಾವುದೇ ರೀತಿಯ ಕಷ್ಟ ಇರಬಹುದು, ಪತ್ರದ ಮುಖೇನ ನೀವು ಬರೆದು ಕಳಿಸಿ ಗುರೂಜಿಯವರಿಂದ ಪರಿಹಾರವನ್ನ ಕಂಡುಕೊಳ್ಳಬಹುದು. ಬನ್ನಿ, ನಮ್ಮ ಪತ್ರ ಯಾವುದು, ಯಾರು, ಎಲ್ಲಿಂದ ಬರೆದಿದ್ದಾರೆ ಕೇಳೋಣ. ಗುರುಜಿ, ಈ ಪತ್ರವನ್ನ ಅರ್ಲಿಕಟ್ಟೆಯಿಂದ ಬರೀತಾ ಇದ್ದಾರೆ. ಆದ್ರೆ ಅವರ ಹೆಸರನ್ನ ಮಾತ್ರ ಹೇಳಬಾರ್ದು ಅಂತ ಹೇಳ್ತಿದ್ದಾರೆ. ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರಿಗೆ ನಮ್ಮೆಲ್ಲರ ಹೃದಯಪೂರ್ವಕ ವಂದನೆಗಳು ಅಂತ ಹೇಳ್ತಿದ್ದಾರೆ. ಗುರುಗಳೇ, ನೀವು ಹೇಳೋ ದೇವ್ರ ಪೂಜೆ, ಸಮಸ್ಯೆಗೆ ಪರಿಹಾರ, ಸೂಚನೆ ಹಾಗೂ ನಿಮ್ಮ ಮಾತುಗಳಲ್ಲಿ ನಮಗೆ ಸಂಪೂರ್ಣ ನಂಬಿಕೆ ಇರೋದ್ರಿಂದ ನಿಮ್ಮಲ್ಲಿ ನಮ್ಮ ಸಮಸ್ಯೆಯನ್ನ ಹೇಳ್ಕೊಳ್ತಾ ಇದ್ದೇವೆ ಅಂತ ಹೇಳ್ತಾರೆ ಗುರುಜಿ. ಅವರ ಸಮಸ್ಯೆ ಹೀಗಿದೆ: ನನ್ನ ಮಗನ ಹೆಸರು ಪ್ರಕಾಶ್ ಅರ್ಲಿಕಟ್ಟೆ ಅಂತ. ಅವನು ಓದಿರೋದು ME ಸಿವಿಲ್. ಹುಟ್ಟಿರುವ ದಿನಾಂಕ 11/12/1980. ಹಾಗೆ ಗುರುವಾರ ಬೆಳಗ್ಗೆ 8:30ಕ್ಕೆ ಹುಟ್ಟಿದ್ದಾರಂತೆ. ಅವರ ಸಮಸ್ಯೆ ಹೀಗಿದೆಯಂತೆ ಗುರುಜಿ. 2007ನೇ ಇಸ್ವಿಲಿ ಇವನಿಗೆ ಹೈಯರ್ ಸ್ಟಡೀಸ್ಗಂತ ಇವರು ಸರ್ ಫ್ರಾನ್ಸ್ಗೆ ಕಳಿಸಿದ್ರು. ಆದ್ರೆ ಪ್ರಕಾಶ್ ಹೋಗೋದಕ್ಕೆ ಇಷ್ಟ ಇರಲಿಲ್ಲ. ಅಲ್ಲಿ ಏನೋ ಕಾರಣದಿಂದ 1.5 ತಿಂಗಳಿಗೆ ವಾಪಸ್ ಬಂದ್ಬಿಟ್ಟ. ವಾಪಸ್ ಬಂದ್ಮೇಲೆ ಸಖತ್ ಭಯ ಪಡ್ತಿದ್ದಾನೆ, ವಿಚಿತ್ರವಾಗಿ ಆಡ್ತಿದ್ದಾನೆ. ತಂದೆ ತಾಯಿನ ಬಹಳ ಗೌರವ ಪ್ರೀತಿಯಿಂದ ನೋಡ್ತಿದ್ದವನು ಬಹಳ ಕೆಟ್ಟವನಂತೆ ಕೆಟ್ಟ ಮಾತುಗಳನ್ನ ಆಡ್ತಿದ್ದಾನೆ. ವಿಚಿತ್ರ ವರ್ತನೆಗೆ ಏನ್ ಕಾರಣ ತಿಳಿತಿಲ್ಲ, ದಯಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಿದ್ದಾರೆ. ಈಗ ನಿಮ್ಮ ಸಮಸ್ಯೆಗೆ ಪರಿಪೂರ್ಣವಾಗಿರತಕ್ಕಂಥ ಒಂದು ಪರಿಹಾರ ಅಂದರೆ ಭಯ ಪಡ್ತಾ ಇರೋದಕ್ಕೆ ಒಂದು ಸರಿಪಡಿಸ್ಕೊಳ್ಳಿ. ಎರಡನೇದಾಗಿ ವಿದ್ಯಾಭ್ಯಾಸ ಪರಿಪೂರ್ಣ ಆಗದೇ ಇರೋದಕ್ಕೆ ಸರಿಪಡಿಸ್ಕೊಳ್ಳಿ. ಇಲ್ಲಿ ಆಗಿರ್ತಕ್ಕಂಥ ಕಾರಣ ಒಂದೇ, ಕುಜನ್ ಜೊತೆ ಯಾವತ್ತು ಶುಕ್ರ ಕೂತ್ಕೊಂತಾನೋ ಸ್ಥಾನ ಪಲಟನ ಆಗತ್ತೆ. ಎರಡನೇದೇ ಶುಕ್ರ ಜೊತೆ ಪರಿಪೂರ್ಣವಾಗಿ ಕುಜನ ದೃಷ್ಟಿ, ಕುಜನ ವಾಕ್ಯದಲ್ಲಿ, ಕುಜನ ಸ್ಥಾನದಲ್ಲಿ ಶುಕ್ರ ಕೂತಿದ್ರೆ ಅಥವಾ ಅವನ ಸ್ಥಾನದಲ್ಲಿ ಕೂತಿದ್ದಾಗ ಈ ಎರಡೂ ಘರ್ಷಣೆಗಳು ನಡೆಯುತ್ತೆ. ಅಂದ್ರೆ ಘರ್ಷಣೆ ಅಂದ್ರೇನು? ಸ್ಥಾನ ಪಲ್ಲಟನ ಅಂದ್ರೆ ದೇಶದಿಂದ ವಿದೇಶಕ್ಕೆ ಹೋಗೋ ಅವಕಾಶವನ್ನ ರಾಹು ಕಲ್ಪನೆ ಮಾಡ್ತಾನೆ. ಆದರೆ ರಾಹು ಕೂಡ ಶುಕ್ರ ಜೊತೆ ಕೂತ್ಕೊಂಡ್ಬಿಟ್ಟಾಗ ಅಥವಾ ಕೇತು ಶುಕ್ರನ ಜೊತೆ ಕೂತ್ಕೊಂಡಾಗ ಈ ರೀತಿಯಾದ ಭಯ, ಭೀತಿ, ನರ್ವಸ್ ಪ್ರಾಬ್ಲಮ್, ಈ ರೀತಿಯಾದ ಅವಕಾಶಗಳು ನಡೆಯುತ್ತೆ. ಅದರ ಜೊತೆಗೆ ವಿದ್ಯೆಯನ್ನ ಕಿತ್ಕೊಂತಾನೆ. ಅವನಿಗೆ ಯಾವತ್ತಾದ್ರೂ ವಾಕ್ ಚಾತುರ್ಯನ, ಕೆಟ್ಟ ವಾಕ್ಯಗಳನ್ನು ಆಡೋಕ್ಕೆ ಅವಕಾಶವನ್ನು ಮಾಡಿಕೊಡ್ತಾನೆ. ಈ ಕೆಟ್ಟ ಅವಕಾಶಗಳನ್ನು ಮಾಡಿಕೊಟ್ಟಾಗ, ಕೆಟ್ಟ ವಾಕ್ಯಗಳನ್ನು ಅವನು ಆಡಬೇಕಾದ್ರೆ ಏನು ಅಂದರೆ ಅವನಿಗಿರ್ತಕ್ಕಂಥ ಮೈಂಡ್ ಸೆಟ್ಟು ಎಲ್ಲ ಹಾಳಾಗೋಗಿದೆ. ಅದಕ್ಕೆ ನೀವು ಸರಿಪಡಿಸ್ಕೋಬೇಕಾದ್ರೆ ಎರಡು ರೀತಿಯಾಗಿ. ಒಂದು, ಪರಿಪೂರ್ಣ ಅಂದರೆ ದೇವರ ಅನುಗ್ರಹವನ್ನು ಪಡಿಬೇಕು. ಆ ದೇವರ ಅನುಗ್ರಹ ಅಂದರೆ ಅಲ್ಲಿ ಇಲ್ಲಿ ನೋಡ್ಕೊಳ್ಳೋದು ಅವಕಾಶ ಇಲ್ಲ. ಮಹಾಗಣಪತಿ ಸಾನ್ನಿಧ್ಯಕ್ಕೆ ನಾವು ನಮಸ್ಕಾರ ಮಾಡಿಕೊಂಡು, ಆ ಮಹಾಗಣಪತಿಗೆ ಕೇತು ಆಗಿರೋದ್ರಿಂದ ಪ್ರತಿ ಮಂಗಳವಾರ ನಿಮ್ಮ ಮಗನ ಕೈಯಲ್ಲಿ ಮಾಡಬೇಕಾದ ಇಷ್ಟೇ: 2 ಬಿಳಿ ಎಕ್ಕದ ಹೂವು, ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಶುಕ್ರನಿಗೆ ಸೂರ್ಯ ಭಸ್ಮ ಮಾಡಕ್ಕೆ ಎದುರು ನಿಂತ್ಕೊಂತಾನೆ. అందుకే ಶುಕ್ರನಿಗೆ ಯಾವುದೇ ದೋಷಗಳಿದ್ರೂ ಅದು ಸರಿಪಡಿಸೋದು ಸೂರ್ಯ. ಸೂರ್ಯನಿಗೆ ಯಾವುದೇ ದೋಷಗಳು ಬಂದವರು ಗುರು. ಹಾಗೆ ಒಂದು ದೇವತೆಗೆ ಒಂದು ಅಧಿದೇವತೆ ಇರೋದು. ಹಾಗೆ ಈ ಶುಕ್ರನಿಗೆ ಸೂರ್ಯನೇ ಸಾಟಿ ಆಗಿರೋದ್ರಿಂದ ನೀವು ಆ ಸೂರ್ಯನ ಅವಕಾಶವಿರತಕ್ಕಂಥ ಒಂದು ಮರ, ಆ ಮರದ ಮುಖಾಂತರವಾಗಿ ಬರ್ತಕ್ಕಂಥ 2 ಹೂವುಗಳು, ಅದನ್ನ ಬಿಳಿ ಎಕ್ಕದ ಹೂವು ಅಂತ ಕರಿತೀವಿ. ಮಹಾಗಣಪತಿ ಸಾನ್ನಿಧ್ಯ ಕೇತು ಅಲ್ಲೇ ಇರೋದ್ರಿಂದ, ಅದು ಗಣಪತಿಗೆ ಪ್ರಿಯವಾಗಿರೋದ್ರಿಂದ ಆ ಗಣಪತಿಗೆ ಇಟ್ಟಾಗ ನಿಮ್ಮ ದೋಷಗಳು ಅತಿ ಶೀಘ್ರದಲ್ಲಿ ಹೋಗುತ್ತೆ. ಸಾಕಷ್ಟು ಸಣ್ಣದಾಗಿದ್ರು ಚಿಕ್ಕದಾಗಿದ್ರು ಇದು ಸರಿಯಾಗಿ ಪರಿಹಾರ ಕೊಡುತ್ತಾ ಅಂತ ಅನ್ಕೋಬೇಡಿ, ಖಂಡಿತವಾಗ್ಲಾಗತ್ತೆ. ಮಂಗಳವಾರವೇ ಕೊಡಬೇಕು. ಯಾಕಂದ್ರೆ ಆ ಮಂಗಳವಾರವೇ ಕುಜನ ಅಂಶವಾಗಿರೋದ್ರಿಂದ ನೀವು ಇದನ್ನು ಮಾಡಿದಾಗ ಅವನ ಮೊದಲು ಭಯಭೀತ ಹೋಗುತ್ತೆ. ತದನಂತರ ವಾಕ್ಚಾತುರ್ಯತೆ ಅಂದರೆ ಕೇತುನೇ ಬಾಯಿ ಮಾತುಗಳನ್ನು ಕೊಡೋದು, ವಾಕ್ ಸಿದ್ಧಿ ಆಗಕ್ಕೆ, ಕೆಟ್ಟ ಮಾತುಗಳನ್ನು ತಾನಾಗೇ ಕಮ್ಮಿ ಮಾಡ್ತಕ್ಕಂಥ ಅವಕಾಶವಾಗುತ್ತೆ. ಶುಕ್ರ ದೋಷ ಅಂದರೆ ನರ್ವಸ್ ಪ್ರಾಬ್ಲಮ್, ಅದು ಭಯ. ಆ ಭಯನ ದೂರ ಮಾಡ್ತಕ್ಕಂಥದ್ದು ಭೂತ ಗಣಾಧಿಪತಿ. ಅದಕ್ಕೆ 3 ಒಂದೇ ಕಾಲಕ್ಕೆ ಒಂದೇ ಇದರಲ್ಲಿ ಇರತಕ್ಕಂಥ ಪರಿಹಾರ ಬಹಳ ಸೂಕ್ತವಾಗಿದೆ. ಇದನ್ನು ಪ್ರಾರಂಭಿಸಬೇಕಾದ್ದು ಒಳ್ಳೆ ಮಂಗಳವಾರದ ದಿವಸ. ಆ ಒಳ್ಳೆ ಮಂಗಳವಾರ ಯಾವಾಗ ಅಂದರೆ ಅಮಾವಾಸ್ಯೆ ಪೌರ್ಣಮಿಗೆ ಮಧ್ಯ ಬರ್ತಕ್ಕಂಥ ಮೊದಲನೇ ಮಂಗಳವಾರವೇ ಪ್ರಾರಂಭಿಸಬೇಕು. ಅಮಾವಾಸ್ಯೆ ಆದ ತಕ್ಷಣ ಫಸ್ಟ್ ಅಮಾವಾಸ್ಯೆ, ಫಸ್ಟ್ ಪೌರ್ಣಮಿ ಅಂಥ ವಿಶೇಷವಾಗಿರ್ತಕ್ಕಂಥ ಮಧ್ಯದಲ್ಲಿ ಬರ್ತಕ್ಕಂಥ ಮಂಗಳವಾರ ಅದನ್ನು ಪ್ರಾರಂಭಿಸಿದ್ರೆ ಖಂಡಿತವಾಗ್ಲೂ ಈ ಸಿದ್ಧಿಯಾಗತ್ತೆ ಅಂತ ಮುಖಾಂತರ ಪರಿಹಾರವನ್ನು ಸಂಕ್ಷಿಪ್ತವಾಗಿ ಸೂಚಿಸ್ತಾ ಇದ್ದೀನಿ.